ಹರಿಹರ ಪೀಠದಲ್ಲಿ ಭುಗಿಲೆದ್ದ ಸಂಘರ್ಷ. ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಪದಚ್ಯುತಿ ಟ್ರಸ್ಟ್ ನಿರ್ಣಯಕ್ಕೆ ಕಾರಣವೇನು? ಹರಿಹರ ಪಂಚಮಸಾಲಿ ಪೀಠದಲ್ಲಿ ಶ್ರೀಗಳು ಹಾಗೂ ಟ್ರಸ್ಟ್ ನಡುವಿನ ಗುದ್ದಾಟ ಸೋಮವಾರ ಸ್ಫೋಟಗೊಂಡಿದೆ. ಪೀಠದ ಸ್ವಾಮಿಗಳಾದ ವಚನಾನಂದ ಶ್ರೀಗಳ ವರ್ತನೆ ಸರಿ ಇಲ್ಲ. ಅವರು ಎರಡೆರಡು ಪೀಠಗಳ ಮುಖ್ಯಸ್ಥರಾಗಿದ್ದು ಶ್ವಾಸಪೀಠ ತೊರೆಯುತ್ತಿಲ್ಲ ಎಂಬ ಆರೋಪ ಹೊರಿಸಿರುವ ಪಂಚಮಸಾಲಿ ಟ್ರಸ್ಟ್ ಶ್ರೀಗಳ ಪದಚ್ಯುತಿ ನಿರ್ಣಯ ಕೈಗೊಂಡಿದೆ. ಇತ್ತೀಚೆಗೆ ಇನ್ನೊಂದು ಪಂಚಮಸಾಲಿ ಪೀಠವಾದ ಕೂಡಲ ಸಂಗಮ ಮಠದಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಪದಚ್ಯುತಿಗೊಳಿಸಲಾಗಿತ್ತು. ಇದರ ಬೆನ್ನಲ್ಲೇ ಹರಿಹರ ಪೀಠದಲ್ಲೂ ಇಂತಹದ್ದೇ ವಿದ್ಯಮಾನ ನಡೆದಿತ್ತು. ಎರಡು ಪಂಚಮಸಾಲಿ ಪೀಠಗಳು ಖಾಲಿ ಉಳಿದಂತಾಗಿದೆ. ಇದರಿಂದಾಗಿ ಮಠದ ಸುತ್ತ ಭಕ್ತರು ಹಾಗೂ ವಿರೋಧಿಗಳ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಪೊಲೀಸರ ಜೊತೆಗೆ ವಚನಾನಂದ ಶ್ರೀಗಳು ತಳ್ಳಾಟ ನೂಕಾಟ ನಡೆಸಿದ್ದಾರೆ. ಹೀಗಾಗಿ ಹಲವರನ್ನ ವಶಕ್ಕೆ ಪಡೆದು ಪೊಲೀಸರು ನಿಷೇಧಾಜ್ಞೆ ಹೇರಿದ್ದಾರೆ. ಆದರೆ ತಮಗೆ ನೋಟಿಸ್ ನೀಡದೆ ಟ್ರಸ್ಟ್ ಕೈಗೊಂಡ ನಿರ್ಣಯ ಊರ್ಜಿತವಲ್ಲ ಎಂದು ವಚನಾನಂದ ಶ್ರೀ ವಾದಿಸಿದ್ದಾರೆ. ಇನ್ನು ಶ್ರೀಗಳ ಬೆಂಬಲಿಗರು ಸಭೆ ನಡೆಸಿ ಟ್ರಸ್ಟ್ನ ಲೆಕ್ಕಪತ್ರದ ವಿವರ ಕೇಳಿದಕ್ಕೆ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ದೂರಿದ್ದಾರೆ. ಇದನ್ನು ತಳ್ಳಿ ಹಾಕಿರುವ ಮಠದ ಟ್ರಸ್ಟಿಗಳು ಶ್ರೀಗಳ ವರ್ತನೆ ಸರಿ ಇಲ್ಲ ಎಂದು ಆರೋಪಿಸಿ ವಜಾ ನಿರ್ಣಯ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವ ಪಂಚಮಸಾಲಿ ಪೀಠದಲ್ಲಿ ಕೆಲ ದಿನಗಳ ಹಿಂದೆ ಪೀಠಾಧ್ಯಕ್ಷರು ವಚನಾನಂದ ಶ್ರೀಗಳ ಬೆಂಗಳೂರಿನ ಶ್ವಾಸಗುರು ಪೀಠವನ್ನು ತೊರೆಯಬೇಕು ಎಂದು ಹರಿಹರ ಪೀಠದ ಟ್ರಸ್ಟ್ ತಿಳಿಸಿದ್ದು, ಇದಕ್ಕೆ ಸ್ವಾಮೀಜಿ ಸ್ಪಂದಿಸಿರಲಿಲ್ಲ. ಹೀಗಾಗಿ ಸೋಮವಾರ ಮಠಕ್ಕೆ ಬಂದ 13 ಟ್ರಸ್ಟಿಗಳು ಸಭಾಂಗಣದಲ್ಲಿ ಸುಮಾರು 3 ಗಂಟೆ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ರು ಹಾಗೂ ಸ್ವಾಮೀಜಿ ನಡವಳಿಕೆಯು ಪೀಠದ ಹಿತಾಸಕ್ತಿಗೆ ಕಾಪಾಡುವುದರ ವಿರುದ್ಧವಾಗಿದೆ ಎಂದು ಆರೋಪಿಸಿ ಸ್ವಾಮೀಜಿ ಉಚ್ಚಾಟಿಸಲು ನಿರ್ಧಾರ ಕೈಗೊಂಡರು. ಈ ವೇಳೆ 15 ಟ್ರಸ್ಟಿಗಳ ಪೈಕಿ ಸಭೆಯಲ್ಲಿದ್ದ 13 ಟ್ರಸ್ಟಿಗಳು ಇದ್ದರು. ಬಳಿಕ ವಚನಾನಂದ ಸ್ವಾಮೀಜಿ ಅವರನ್ನ ಪದಚ್ಯುತಿ ಮಾಡಿದ್ದೇವೆ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ರು. ಈ ನಡುವೆ ಅಲ್ಲಿಗೆ ಬಂದ ಸ್ವಾಮೀಜಿ ಮಠದ ಒಳಗೆ ಹೋಗಲು ಯತ್ನಿಸಿದ್ರು. ಇದಕ್ಕೆ ಪೊಲೀಸರು ಅವಕಾಶ ನೀಡದಿದ್ದಾಗ ಸ್ವಾಮೀಜಿ ವಾಗ್ವಾದ ಮಾಡಿದ್ರು. ಪೊಲೀಸರು ಮತ್ತು ಸ್ವಾಮೀಜಿ ಪರಸ್ಪರ ನೂಕಾಟ ತಳ್ಳಾಟ ನಡೆಯಿತು. ತಳ್ಳಾಟದಲ್ಲಿ ಪರಸ್ಪರರಿಗೆ ಸಣ್ಣದಾಗಿ ತರಚು ಗಾಯಗಳಾದವು. ವಚನಾನಂದ ಶ್ರೀ ಪದಚ್ಯುತಿಗೆ ಆಕ್ರೋಶವಾಗಿದೆ. ಸ್ವಾಮೀಜಿ ಪದಚ್ಯುತಿಗೆ ಆಕ್ರೋಶಗೊಂಡ ಮಠದ ಭಕ್ತರಾದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸೇರಿ ಇತರ ಮುಖಂಡರು ಪಂಚಮಸಾಲಿಗಳು ಮಠದ ಮುಖ್ಯ ಗೇಟ್ ಬಳಿ ಜಮಾಯಿಸಿದ್ರು. ಆಗ ಸ್ಥಿತಿ ಕೈಮೀರುವುದನ್ನ ತಪ್ಪಿಸಲು ಪೊಲೀಸರು ಮಾಜಿ ಶಾಸಕರು ಸೇರಿ ಸಮಾಜದ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಹಶೀಲ್ದಾರ್ ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಮಠದ ಸುತ್ತ ನಿಷೇಧಾಜ್ಞೆ ಜಾರಿಗೆ ತಂದರು. ಸಂಜೆ ಮಠದಲ್ಲಿ ಸಭೆ ನಡೆಸಿದ ವಚನಾನಂದ ಶ್ರೀಗಳ ಬೆಂಬಲಿಗರು ಭಕ್ತರು ಟ್ರಸ್ಟ್ಗಳ ನಿರ್ಧಾರವನ್ನ ಖಂಡಿಸಿ ಸ್ವಾಮೀಜಿ ಮುಂದುವರಿಯುತ್ತಾರೆ ಎಂದು ಸಮಾಜದ ನಿರ್ಣಯವನ್ನ ಮುಂದಿಟ್ಟರು. ಈ ವೇಳೆ ಮಾತನಾಡಿದ ವಚನಾನಂದ ಶ್ರೀ ಟ್ರಸ್ಟಿಗಳು ಮಠದ ಲೆಕ್ಕವನ್ನೇ ಕೊಟ್ಟಿಲ್ಲ ಎಂದು ದೂರಿದರು. ಭಾರಿ ಹೈಡ್ರಾಮಾ ನಡೆದು ಪೊಲೀಸ್ ಭದ್ರತೆ ಮಧ್ಯೆ ಟ್ರಸ್ಟಿಗಳು ದಾವಣಗೆರೆ ಚೇತನ ಹೋಟೆಲ್ಗೆ ಬಂದು ಸಂಜೆ ಪತ್ರಿಕಾಗೋಷ್ಠಿ ನಡೆಸಿ ಟ್ರಸ್ಟಿಗಳ ಅಕ್ರಮವನ್ನ ಸಮರ್ಥಿಸಿಕೊಂಡರು. ಮತ್ತೊಂದು ಕಡೆ ಸ್ವಾಮೀಜಿ ಸಮಾಜದ ಮುಖಂಡರು ಸಮಾಜ ಬಾಂಧವರ ಸಭೆ ಮಾಡಿದ್ರು. ಸೋಮವಾರ ರಾತ್ರಿ ಸಹ 2 ಕಡೆಯವರ ಪ್ರತ್ಯೇಕ ಸಭೆಗಳು ಮುಂದುವರೆದಿದ್ದವು. ಹರಿಹರ ಪೀಠಕ್ಕೆ 2018ರಲ್ಲಿ ವಚನಾನಂದ ಸ್ವಾಮೀಜಿಯವರು ದಿಂಗಾಲೇಶ್ವರ ಸ್ವಾಮೀಜಿ ಮಧ್ಯಸ್ಥಿಕೆಯಲ್ಲಿ ಬಂದ್ರು. ದಿಂಗಾಲೇಶ್ವರರ ಸಮ್ಮುಖದಲ್ಲಿಯೇ ನಾವು ಸ್ಪಷ್ಟವಾಗಿ ಹೇಳಿದ್ವು, ನಮ್ಮ ಪೀಠದಲ್ಲಿ ನಿಬಂಧನೆಗಳು ಬೈಲಾ ಇದೆ, ಸರಿಯಾಗಿ ಓದಿಕೊಳ್ಳಿ. ಟ್ರಸ್ಟ್ ತೀರ್ಮಾನಕ್ಕೆ ವಿರುದ್ಧವಾಗಿದ್ರೆ ನಡೆನುಡಿಯಲ್ಲಿ ವ್ಯತ್ಯಾಸವಾದ್ರೆ ಪೀಠದಿಂದ ನಿಮ್ಮನ್ನು ತೆಗೆಯಲು ಅವಕಾಶ ಇದೆ ಎಂದಿದ್ದವು. ಎಲ್ಲಾ ನಿಬಂಧನೆಗಳನ್ನ ಒಪ್ಪಿಕೊಂಡಿದ್ದಾಗಿ ಹೇಳಿ ಬಂದ್ರು. ಜಟ ತೆಗೆಯಲು ನಾವು ಹೇಳಿದೆವು. ಆದ್ರೆ ಸ್ವಾಮೀಜಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಕೊಂಡು ಬರ್ತಿದ್ದಾರೆ. ಬಾವಿ ಬಿಟ್ಟಪ್ಪ ಧರ್ಮದರ್ಶಿ ಹರಿಹರ ಪಂಚಮಸಾಲಿ ಪೀಠ ಶ್ರೀಗಳ ವಿರೋಧಿಗಳ ಆರೋಪ ಹೇಗಿದೆ? ಸ್ವಾಮೀಜಿ ನಡೆ ನುಡಿಗಳಿಂದ ಸಮಾಜದ ಗೌರವಕ್ಕೆ ಧಕ್ಕೆ ಆಗುತ್ತಿದೆ. ಆಚಾರ ವಿಚಾರ ನಡೆನುಡಿ ಪೀಠದ ಪಾವಿತ್ರ್ಯತೆಗೆ ಹೊಂದಿಕೆ ಆಗ್ತಿಲ್ಲ. ಶ್ವಾಸ ಪೀಠ ಬಿಟ್ಟು ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಳ್ಳಿ ಎಂದಿದ್ದೆವು. ನಡವಳಿಕೆಯಲ್ಲಿ ದೋಷಗಳ ಬಗ್ಗೆ ಹಿಂದಿನ ಅನೇಕ ಸಭೆಗಳಲ್ಲಿ ತಿಳಿಸಿದೆವು. ಆದರೂ ತಪ್ಪು ತಿದ್ದಿಕೊಳ್ಳದೆ ವೈಯಕ್ತಿಕ ಐಷಾರಾಮಿ ಜೀವನಕ್ಕೆ ಆದ್ಯತೆ ನೀಡಿದ್ದಾರೆ. ಸ್ವಾಮೀಜಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಕೊಳ್ತಾರೆ. ಸಮಾಜದ ಹಣ ಸಮಾಜದ ಅಭಿವೃದ್ಧಿಗೆ ಬಳಸದೆ ಗೌಪ್ಯ ವ್ಯವಹಾರ ಮಾಡುತ್ತಿದ್ದಾರೆ ಎಂದು ಹೀಗೆಲ್ಲ ದೂರಿದ್ದಾರೆ.